ನಮ್ಮ ವಿನೋಬನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಫ್ರಾಡ್ ಕೇಸನ್ನು ನಾವು 5 ಜನದ ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಬಂದ್ಬಿಟ್ಟು ಆಕಾಶ್, ದಾಮಿನಿ ಮತ್ತು ಚೆನ್ನಕೇಶವ ಮೂರ್ತಿ ಅವರ ಜೊತೆಗೆ ಹರೀಶ್ ಮತ್ತು ಸುಮಂತ್ ಎಲ್ಲರೂ ಸೇರಿ ನಾವು ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಒಂದು ಮೋಸ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅವರು ಫೇಕಾಗಿ HRMS ಅನ್ನೆಲ್ಲ ಕ್ರಿಯೇಟ್ ಮಾಡಿ ಅವ್ರಿಗೆ ನಿಮ್ಗೆ ಆಲೆ ಕೆಲಸ ಸಿಕ್ಕಿದೆ, ನಿಮಗೆ ಇನ್ನೇನು ಸ್ಯಾಲ್ರಿ ಬರುತ್ತೆ ಅಂತ ಬಿಂಬಿಸುವಂತಹ ಒಂದು ಫ್ರಾಡನ್ನು ಅವರು ನಡೆಸಿದ್ದಾರೆ. ಇದೇ ನಿಟ್ಟಿನಲ್ಲೇ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಅವರು ಮಿಸ್ಕೊಂಡಿದ್ದಾರೆ ಅಂತ ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ. ಇದನ್ನು ಆಧರಿಸಿ ನಾವು ಒಂದು ಏನು ಚೀಟಿಂಗ್ ಸೆಕ್ಷನಲ್ಲಿ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನನ್ನು ಇವಾಗ ಮುಂದುವರಿಸ್ತೀವಿ. ಅವರು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದು ಅವ್ರ ಜೊತೆಗೆ ಈ ಥರ ನಿಮಗೆ ಸುಳ್ಳು ಭರವಸೆಯನ್ನು ನೀಡಿ ಒಂದು ಕೆಲಸವನ್ನು ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಹಲವಾರು ಜನಕ್ಕೆ ಮೋಸ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಅದರಲ್ಲಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇನ್ನೂ ಯಾರ್ಯಾರ ಪಾತ್ರ ಇದೆ ಅಂತ ನಾವು ಸಮರ್ಪಕವಾಗಿ ಮುಂದುವರೆಸಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ಶೀಘ್ರದಲ್ಲೇ ತಗೊತೀವಿ. ಸಾರಿಗೆ ಇಲಾಖೆ, RTO ಮತ್ತು AG ಇಲಾಖೆ, KGID ಇಲಾಖೆ, ಹೀಗೆ ಒಂದು ಹಲವಾರು ಇಲಾಖೆಗಳಲ್ಲಿ ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರು ಒಂದು ಫೋರ್ಜರಿಯನ್ನು ಮಾಡಿಯೂ ಕೂಡ ಒಂದು ಈ ಥರ ಕೆಲಸ ಕೊಡ್ತೀವಿ ಅಂತ ಅವರು ಎಲ್ಲರಿಗೂ ಮೋಸ ಮಾಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಈ ನಿಟ್ಟಿನಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ದೀವಿ. ಬರುವ ದಿನಗಳಲ್ಲಿ ನಾವು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಾನೂನಾತ್ಮಕ ಕ್ರಮವನ್ನು ಇವರೆಲ್ಲರ ಮೇಲೆ ಕೈಗೊಳ್ತೀವಿ. ಅವರು ಫೇಕ್ KGID ನಂಬರ್ನೇ ಕೊಟ್ಟು ಅವ್ರಿಗೆ ಪೇ ಸ್ಲಿಪ್ಪು ನಿಮಗೆ ಎಲ್ಲ ಕೆಲಸ ಆಗಿದೆ ಅನ್ನೋದನ್ನು ಒಂದು ಮನವರಿಕೆ ಮಾಡೋದಕ್ಕೆ ಇದನ್ನು ಕೂಡ ಮಾಡಿದ್ದಾರೆ. ಆ ಫೋರ್ಜರಿ ಸೆಕ್ಷನ್ಸು ಕೂಡ ನಾವು ನಮ್ಮ ಈ ಕಂಪ್ಲೇಂಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವೇ ಅದನ್ನು ಹಣವನ್ನು ಅವರು ಕೆಲವು ಕ್ಯಾಶಲ್ಲಿ ಕೊಟ್ಟಿದ್ದಾರೆ, ಕೆಲವು ಅವರು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ ನಮಗೆ ಸ್ವಲ್ಪ ಕಂಪ್ಲೇಂಟಲ್ಲಿ ತಿಳಿದಿದ್ದಾರೆ. ಅದರ ಮುಖಾಂತರ ನಾವು ಯಾವ ಅಕೌಂಟಿಗೆ ಹಾಕಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನು ಸ್ವಲ್ಪ ಹೆಚ್ಚು ಪರಿಶೀಲನೆಯನ್ನು ಮಾಡಿ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದರ ಬಗ್ಗೆ ಕ್ರಮವನ್ನು ತಗೊತೀವಿ. ಇಲ್ಲ, ನನಗೆ ಕೇಸ್ ಇವಾಗಲೇ ನನಗೆ ಗೊತ್ತಾಗಿದೆ. ನನಗೆ ಈ ಫೈರಿಂಗಲ್ಲೇ ನಾನು ಬೆಳಗ್ಗೆಯಿಂದನೂ ಆಕ್ಯುಪೈಡ್ ಇದ್ದೆ. ಇವಾಗ ಬಂದು ಇದನ್ನು ಓದೋಣ ಅಂತಿದ್ದೆ, ನೀವು ಬಂದಿದೆ. ನಮ್ಮ ಇನ್ಸ್ಪೆಕ್ಟರ್ ವಿನೋಬನಗರ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ನಾವು ಕಾನೂನಾತ್ಮಕ ಕ್ರಮವನ್ನು ತಗೊತೀವಿ.